ಮಗಳೇ ಮಗಳೇ ಏನೋ ಮಾಡ್ತಿದ್ಯಾ? ಅವ್ವ ಇವಾಗ ಬಂದ ಬರವ ಕುತ್ಕ, ನಂಗೆ ಬರ್ತೀರ ಅಂತ ಗೊತ್ತೇ ಇಲ್ಲ ನೋಡು. ಸರಿ ರವ ಬಂದೆ, ಕುತ್ಕತೆ. ಏನವ ಅಪ್ರೂಪ್ತಂಗೆ ಬಂದ್ಬಿಟ್ಟೆ, ನಾನು ಒಬ್ಳು ಮಗಳಿದ್ದೀನಿ ಅನ್ನೋದು ಇಷ್ಟು ದಿನ ಮರ್ಕೊಬಿಟ್ಟಿದ್ದ. ಏನು ಎಲ್ಲರೂ ಚೆನ್ನಾಗರ ಮನೇಲಿ? ಅಯ್ಯೋ ನಮ್ಮ ಕತೆ ನಿಂಗೆ ಗೊತ್ತಿಲ್ವಾ, ನಮಗೂ 101 ಕೆಲಸ, ಅದಕ್ಕೆ ನಾವು ಬರೋಕ್ಕಾಗಲಿಲ್ಲ. ಹೊಲಕ್ಕೆ ಕೂಲಿಗೆ ಹೋಗಲಿಲ್ಲ ಅಂದರೆ ನಮ್ಮ ಜೀವನ ಹಾಕಲ್ಲ, ಅದಕ್ಕೆ ಬರಲಿಲ್ಲ ಕಣವ. ಸರಿ, ಏನಾರು ತಿನ್ಕೊ ಬಂದಿದ್ದೋ ಇಲ್ವಾ? ಬರೋ ಹಿಟ್ಟು ಮಾಡಿದ್ದೀನಿ, ಉಣ್ಣಿವಂತೆ. ಅಯ್ಯೋ ನಿನ್ನ ಊಟ ಯಾರಿಗೆ ಬೇಕು? ಬಂದಿದ ತಕ್ಷಣ ನಿಮ್ಮ ಮತ್ತೆ ಮಾತು ಕೇಳಿ ನಾನು ಹೊಟ್ಟೆ ತುಂಬ್ದಂಗೆ ಆಯಿತು. ಹೌದೇನವ? ಏನಂದ್ರವ? ನೋಡು, ನಾನಿಂದಾಗ ನಿನಗೂ ನೆಮ್ಮದಿ ಇಲ್ಲ, ಈ ಕಡೆ ಗಂಡು ಮನೆಗೂ ನೆಮ್ಮದಿ ಇಲ್ಲ, ಈ ಕಡೆ ಅಪ್ಪ ಮನೆಗೂ ನೆಮ್ಮದಿ ಇಲ್ಲ. ನೋಡವ, ನನ್ನ ಹಣೆ ಬರೋಣ. ನೆನ್ನೆ ಇಲ್ಲಿ ಒಂದು ಮದುವೆ ಆಯ್ತಾ, ಮದುವೆಗೆ ಹೋಗಿದ್ದಕ್ಕೆ ಅಲ್ಲ ಶಾಸ್ತ್ರ ಮಾಡೋಕ್ಕೂ ಬಿಡಲಿಲ್ಲ ಕಣವ. ಮಕ್ಕಳು ಇದ್ದಿದ್ದರು ಮಾಡಬಾರ್ದು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಕಣವ. ಅಯ್ಯೋ ಹೋಗ್ಲಿ ಬಿಡವ, ಅಳಕ್ಕೆ ಹೋಗ್ಬೇಡ ನನ್ನ ಮಗಳೇ. ಅದು ಹೇಳ್ಕೊಟ್ಟಿದ್ಕೆ ನಾವೆಲ್ಲ ಏನು ಮಾಡ್ಬೇಕವ? ಹೋಗ್ಲಿ ಬಿಡು, ಅಷ್ಟಕ್ಕೆಲ್ಲ ಅಳ್ತಾರ? ನೀನು ಹಂಗೆ ಅಂತೀಯ? ನನಗೆ ಗೊತ್ತು ಅನ್ನಿಸ್ಕೊಳ್ಳೋರಿಗೆ ನನ್ನ ಜೀವನ ಎಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋದೇ ಆಗೈತೆ. ಮದುವೆ ಬಂದಾಗಲಿಂದ ಇಲ್ಲಿವರೆಗೂ ಬರೀ ಅನ್ನಿಸ್ಕೊಳ್ಳೋದೇ ಆಯಿತು. ನಿಮ್ಮ ಅತ್ತೆ ಸಿಕ್ಕಿದ್ರು ಕಣವ, ಬಂದಾಗಲೇ ಬಾಗ್ಲೇ ಅವಳು ನಿನ್ನ ತಂಗಿ ಕೇಳ್ತಾವ್ರೆ ಮದುವೆ ಮಾಡಿಕೊಡು ಅಂತ. ಏನು ಮಾಡೋಣ ಈಗ? ಅವಳು ಒಪ್ಕೊತಾಳ? ಅವಳಿಗೂ ಪ್ರೀತಿ ಕರುಣೆ ಅನ್ನೋದೈತೆ ತಾನೆ, ಅವಳು ಹೆಂಗೆ ಅಕ್ಕನ ಬಾಡಿಗೆ ಮೋಸ ಮಾಡ್ತಾಳೆ? ನಿನ್ನ ಗಂಡನ ನಿಮ್ಮ ಅತ್ತೆ ಹಿಂಗೆ ಆಡ್ತಾನ? ಹೆಂಗವ ಅವನು ಹಿಂಗೆ ಬೈತಾನ? ಇಲ್ಲ ಕಣವ, ಅವರೇನು ಮಾತಾಡೋದಿಲ್ಲ, ಆದರೆ ಆಯ್ತವೆ. ಇಲ್ಲಾಂದರೆ ಏನು ಮಾಡೋಕ್ಕಾಯ್ತದೆ, ಬಿಡು ಅಂತಾರೆ. ನಮ್ಮ ಅತ್ತೆದೇ ಬೈತಾರೆ. ಎಲ್ಲೋದ್ರವ ಅಳಿಯಂದ್ರು? ಎಲ್ಲೋ ಹೊಲದ ಕಡೆಗೆ ಹೋಗಾರೆ, ನಾವು ಹೋಗಾರೆ ಕಣವ. ಈಗ ಹಿಟ್ಟು ಮಾಡಿದೆ, ಉಣ್ಕೊಬಿಟ್ಟು ಹೋಗವ್ರೆ. ಬಾ, ನಾನು ನೋಡು ನೀನು ಬಂದಿತ್ತು ಖುಷಿಗೆ ಹಂಗೆ ಕೂತ್ಕೊಂಡು ನನ್ನ ಕಷ್ಟ ಎಲ್ಲ ಹೇಳ್ತಾ ಕೂತಿದ್ದೀನಿ. ಬಾ, ನೀನು ಊಟ ಮಾಡಿಲ್ಲ ಅಂದಲ್ಲ, ಬಾ ಉಣ್ ಬಾ. ಏನಿಲ್ಲ ಕನ್ನಡ, ಹಿಂಗೆ ಹೊಲ್ತಕ್ಕೆ ಹೋಗಿದ್ದೆ, ರಾಗಿ ಕುದ್ ಮೆದೆ ಹಾಕಿದ್ದು, ಹಿಲಿಗಳು ಒದಿತಿದ್ದು ತಿಂದು ತಿಂದು ಅದಕ್ಕೆ ಬೇರೆ ಕಡೆಗೂ ಗುಡ್ಡೆ ಒಟ್ಟಣ ಅಂತ ಹೋಗಿ ಇವಾಗ ಬರ್ತಾ ಇದ್ದೀನಿ. ಹೋಗಿ ಬಾರ್ಲಾ, ಅಂತ ಕೆಲಸ ಏನೈತೆ ನಿನಗೆ? ಏನು ಎಲ್ಲರೂ ಸಿಕ್ಕರೆ ನಾನು ಹೇಳ್ತೀನಿ, ಬಾ ನನ್ನ ಹತ್ರನೇ ಕೂತಿದ್ದ ಅಂತ ಅಂದ್ಬಿಟ್ಟು ಬಾ. ಅಯ್ಯೋ ನೀನಂತೂ ಬಿಡೋನಲ್ಲ, ಬಿಡೋತಿಗೆ ಬರ್ತೀನಿ ಇರು. ಕೊಡಲಿ ಒಂದು ಬೀಡಿ ಗಿಡಿ ಇಟ್ಟಿದ್ರೆ ಜೋಬಲ್ಲಿ. ಅಯ್ಯೋ ನೀನು ಬೀಡಿ ಮನೆ ಹಾಳಾಯಿತು, 1 ರೂಪಾಯಿ ಜೋಬಲ್ ದುಡ್ಡಿಲ್ಲ ಬೀಡಿ ತಾಡೋಕ್ಕೆ. ನೀನು ಬೀಡಿ ಕೇಳ್ತಿದ್ದೀಯಲ್ಲಣ್ಣ ನೀನು? ಅಲ್ಲಕ್ಕಲ್ಲ ಮಗ, ನಿಮ್ಮ ಅವ್ವೇನೋ ಹೇಳ್ತಿದ್ಲು, ಏನೋ ಇನ್ನೊಂದು ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ತೀನಿ ಅಂತ, ನಿಜವಾ? ಅಯ್ಯೋ ಇರೋದು ಒಂದೇ ಸಾಕಾಯ್ತಿಲ್ಲ, ಇನ್ನೊಂದು ಮದುವೆ ಆಗ್ಬಿಟ್ಟು ಎಲ್ಲಿ ಸಾಕೋಣ? ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ನೀನು. ಹಾಂ, ಅದ ಒಪ್ಪು ಅಂತ ಮಾತಾ ಹೇಳು ನೀನೇ. ನೀನು ಹೇಳೋದು ದಿಟನೇ ಹಾಕಲ್ಲ ಮಗ, ಆದ್ರೂ ನಿಮ್ಮ ಅವ್ವ ಹೇಳೋದು ಒಂದು ಮಾತು ಕೇಳ್ಕೊ. ಇಲ್ಲ ಅಂದ್ರೆ ನಾನೊಂದು ಐಡಿಯಾ ಕೊಡ್ತೀನಿ ನೋಡು, ಆ ಥರ ಮಾಡು. ನಮ್ಮ ಅವ್ವ ಹೇಳ್ದಂಗೆ ಕೇಳ್ತಾ ಕೂತ್ಕೊಂಡ್ರೆ ನಾನು ದೇಶಾಂತರ ಹೋಗ್ಬೇಕಾಗ್ತದೆ, 2-3 ಜನ ಕಟ್ಕೊಂಡು. ಎಲ್ಲಿ ಅಂತ ಹೋಗ್ಲಿ ನಾನು? ಎಲ್ಲಿ ಅಂತ ಸಾಯ್ಬೇಕು ನಾನು? ಅದೇನು ಹೇಳ್ತೀಯ ಹೇಳು, ಅದೇನೋ ಐಡಿಯಾ ಕೊಡ್ತೀನಿ, ಏನೋ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಹೇಳೋದೇನು? ನೀನು ಹೆಂಗಿದ್ರು ನೀನು ಇನ್ನೊಂದು ಮದುವೆ ಆಗೋದಿಲ್ಲ ಅಂತ ಕೂತಿದ್ಯಾ, ಆಯಿತಾ? ಹೆಂಗಿದ್ರು ನಿನ್ನ ತಂಗಿಗೆ ಆಲ್ರೆಡಿ 2 ಮಕ್ಕಳವೆ, ಇನ್ನು ಇವಾಗ ಬಸ್ರಿ. ಹೆಂಗಿದ್ರು 2 ಗಂಡು ಮಕ್ಕಳು. ಏನಾದರೂ ಒಂದು ಹೆಣ್ಣು ಮಗ ಆದರೆ ಅವಳು ಕೊಡೋದಿಲ್ಲ, ಆಯಿತಾ? ಏನಾದರೂ ಹೆಣ್ಣು ಮಗ ಆಯಿತು ಅಂತಂದರೆ ಬೇಡ ಇದಾವಲ್ಲ ಗಂಡು ಮಕ್ಕಳು, ಅದರಲ್ಲೇ ಒಂದು ಇಸ್ಕೊಬಿಡ್ಲ ಮಗ. ಹೆಂಗಿತ್ಲ? ನೀನು ಹೇಳೋದು ದಿಟ ಅನ್ನು. ಆದ್ರೂ ನನ್ನ ಭಾವ ನನ್ನ ತಂಗಿ ಒಪ್ಕೋಬೇಕಲ್ಲ ಅಣ್ಣ. ಹೆಂಗೆ ಒಪ್ಸೋದು ಅವ್ರನ್ನ? ಅವ್ರು ಒಪ್ಕೊಂಡ್ರೆ ಏನೋ ಕೊಡ್ತೀನಿ ಅಂತ ಅಂದರೆ ಓಕೆ. ಗಂಡರ ಮಕ್ಕಳು ಕರ್ಕೊಬಂದು ನಾವು ಹೆಂಗೆ ಸಾಕೋದ ಅಣ್ಣ? ನೀನು ಹೇಳ್ತಿಯಲ್ಲ, ಒಂದು ಬಡಿಯಂಗಿಲ್ಲ, ಒಂದು ಬಡಿಯಂಗಿಲ್ಲ, ಒಂದು ಬುದ್ಧಿ ಹೇಳಂಗಿಲ್ಲ, ಹೆಂಗಣ್ಣ ಸಾಕೋದು ನಾವು? ನನ್ನ ತಂಗಿ ಕೇಳಬೇಕು, ನಮ್ಮ ಭಾವನ ಕೇಳಬೇಕು, ಅವ್ರು ಒಪ್ಕೊಂಡಾದ್ಮೇಲೆ ನಮ್ಮ ಮಾವನ್ ಕೇಳಬೇಕು. ನಮ್ಮ ಭಾವ ಒಪ್ಕೊಂಡ್ರು, ಅವ್ರ ಅಪ್ಪ ಒಪ್ಕೊತಾನೆ ಅನ್ಕೊಂಡಿದ್ದೀರಾ? ಆ ವಯ್ಯ ಉಗ್ರಲ್ಲಿ ಕೊಳೆನೂ ಕೊಡೋದಿಲ್ಲ ಅಂತಾನೆ, ಅದು ಹೆಂಗೆ ಒಪ್ಸೋದು? ಅವನು ಮಗನ ಕೊಟ್ಬಿಡ್ತಾನೆ ಅವನು. ಮುಂಚೆನೇ ಎಲ್ಲನೂ ಕತೆ ಎಲ್ಲ ಓದ್ತಿಯಲ್ಲ ನೀನು, ಕೇಳೋಕೆ ಇಲ್ಲ? ಕೊಟ್ರೆ ಕೊಡಲಿ, ಬಿಟ್ರೆ ಬಿಡಲಿ, ಫಸ್ಟು ಕೇಳೋದನ್ನು ಕೇಳು. ಕೊಟ್ಟರೆ ನಿನ್ನ ಮನೇನು ಬೆಳಕಾಯ್ತದೆ, ಆಯಿತಾ? ನಾನು ಹೇಳಿದ್ದು ತಲೆಯಲ್ಲಿ ಇಟ್ಕೊ. ಹೋಗಿ ನಿಮ್ಮ ಅವ್ನು ಕೇಳು, ಜಪ್ತಿ ಇಟ್ಕೊ ಫಸ್ಟು. ಸರಿ ಕಲ್ಲಣ್ಣ, ಆಯಿತು, ನೀನು ಹೇಳ್ದಂಗೆ ಕೇಳ್ತೀನಿ. ನಮ್ಮ ಅವ್ವನ ಒಂದ್ಸತಿ ಮಾತಾಡ್ತೀನಿ, ಏನಂತೇಳಿ ನೋಡ್ತೀನಿ. ನೀನು ಕೊಟ್ಟಿದ್ದು ಹೇಳಿದ್ದು ಒಳ್ಳೇದಕ್ಕೆ ಹೇಳಿದ್ದು, ನಮ್ಮ ಒಳ್ಳೇದಕ್ಕೆ. ನಿನ್ನೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ನೋಡೋಣ ಇದು ಏನಾಯ್ತದೆ ನೋಡೋಣ. ಇಂಥ ಒಳ್ಳೆ ಉಪಾಯ ಕೊಟ್ಟಿದ್ದೀನಿ ನಿನಗೆ, ಬಾಯ್ಲಿ ಒಂದು ಪ್ಯಾಕೆಟ್ ಹೇಳ್ಬಾ ಒಂದ. ನಾನೆಂತೂ ಕುಡಿಯೋದಿಲ್ಲ ಕಣಬ್ಬ, ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಒಂದು ಪ್ಯಾಕೆಟ್ ಬೆಲೆ 10 ರೂಪಾಯಿ ಆಗೈತೆ, ದುಡ್ಡೆಲ್ಲಿಂದ ತರೋಣ? ದುಡ್ಡು ಹೋಗಿ ನಮ್ಮ ಅವನ ಹತ್ರ ಕೇಳಬೇಕು, ಇಲ್ಲ ಕಂಡರ ಮನೆ ಇಸ್ಕೊಂಬರ್ಬೇಕು. ನನ್ನ ಹತ್ರ ದುಡ್ಡು ಇಲ್ಲ, ನಾನು ನಿನ್ನ ಹತ್ರ ಕೊಡ್ಸೋಕೆ ನನ್ನ ಹತ್ರ ದುಡ್ಡು ಇಲ್ಲ. ಇದ್ರೆ ನೀನು ಹೇಳ್ತೀಯಾ? ಬೀಡಿ ಕೇಳಿದ್ರೆ ಬೀಡಿನೂ ಇಲ್ಲ ಅಂತೀಯಲ್ಲ ಮಗ, ಈ ಕಡೆ ಒಂದು ಪ್ಯಾಕೆಟ್ ಕೊಡಿಸು ಅಂದ್ರೆ ಅದು ಇಲ್ಲ ಅಂತೀಯ. ಓಲಿ ಬಾ, ನಾನೆಲ್ಲ ಸಾಲ ಹೇಳ್ಬಿಟ್ಟು ಕೊಡಿಸ್ತೀನಿ, ಕೊಡ್ಬಿಟ್ಟು ಹೋಗಿ ಮನೆಗೆ. ನಾನು ಹೇಳಿದ್ದು ಜಪ್ತಿ ಇಟ್ಕೋ ಫಸ್ಟು, ಹೋಗ್ಬಿಟ್ಟು ಸಂಜೆ ಕೇಳು, ಅರ್ಥ ಆಯ್ತಾ? ಸರಿ ನಡಿ, ಲೇಟ್ ಆದರೆ ಮನೆಯಲ್ಲ ಬೈತಾರೆ, ಇನ್ನೇನು ಮಾಡೋಣ?